5 ಲಕ್ಷ ಗಾಡಿ ಕೊಡಿಸ್ತೀರಾ, ಆದ್ರೆ ಒಂದು ಹೆಲ್ಮೆಟ್ ಬದಲು ಕೊಡಿಸಿ, ಹೆಲ್ಮೆಟ್ ಹಾಕೊಂಡ್ರೆ ನೀ ಗಾಡಿ ಹತ್ತಬೇಕು ಅಂತ ಪ್ರತಿಯೊಂದು ತಂದೆ ತಾಯಿ ಅಂದ್ರೆ ಹೇಳ್ಬೇಕು. ಯಾಕಂತಂದ್ರೆ ನನ್ನ ಪರಿಸ್ಥಿತಿ ನಾಳೆ ನೀವು ಬರಬಾರ್ದು ಅಂತೇಳಿ. ಯಾಕಂದ್ರೆ ಇವತ್ತು ಆಕ್ಸಿಡೆಂಟ್ ಆಗಿ ನನ್ನ ಮಗ ಬೆಡ್ ಮೇಲಿದ್ದಾನೆ. ಆ ಬೆಡ್ ಮೇಲೆ ಇಟ್ಕೊಂಡು ನಾನು ಏನ್ ಮಾತಾಡ್ತೀನಿ ಅಂತಂದ್ರೆ, ಅವನು ಹೆಲ್ಮೆಟ್ ಇಲ್ಲದೆ ಎಲ್ಲಿ ಓಡಾಡ್ತಾ ಇರಲಿಲ್ಲ. ಕ್ಷಣ ಸ್ವಲ್ಪ ಹೋಗಿ ಬರ್ತೀನಿ ಪಪ್ಪ ಅಂತಂದಕ್ಕೆ ಹೆಲ್ಮೆಟ್ ಹಾಕ್ಲಿಲ್ಲ. ಆದ್ರೆ 20 ನಿಮಿಷ ಹೆಲ್ಮೆಟ್ ಹಾಕ್ಲಾರ್ದಕ್ಕೆ ಈ ಪರಿಸ್ಥಿತಿ. ಆದ್ರೂ ಪ್ರತಿಯೊಬ್ಬ ತಂದೆ ತಾಯಂದರಿಗೆ ನಾನು ಹೇಳ್ತೀನಿ, 4-5 ಲಕ್ಷ ಗಾಡಿ ಕೊಡಿಸ್ತೀರಿ, ಮೊಬೈಲ್ ಕೊಡಿಸಿದ್ಮೇಲೆ ಅದರ ಮೇಲೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀರಿ. ಆದ್ರೂ ಒಂದು ವಿನಂತಿ ಮಾಡ್ಕೋತೀನಿ ಪ್ರತಿಯೊಂದು ತಂದೆ ತಾಯಂದಿರಿಗೆ, ನನಗೆ ಬಂದಂತ ಸಂಕಟ ಯಾರಿಗೂ ಬರಬಾರ್ದಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. 4-5 ಲಕ್ಷ ಗಾಡಿ ಕೊಡಿಸ್ತೀರಾ, ಆದ್ರೆ ಒಂದು ಹೆಲ್ಮೆಟ್ ಬದಲು ಕೊಡಿಸಿ, ಹೆಲ್ಮೆಟ್ ಹಾಕೊಂಡ್ರೆ ನೀ ಗಾಡಿ ಹತ್ತಬೇಕು ಅಂತ ಪ್ರತಿಯೊಂದು ತಂದೆ ತಾಯಿ ಅಂದ್ರೆ ಹೇಳ್ಬೇಕು. ಯಾಕಂತಂದ್ರೆ ನನ್ನ ಪರಿಸ್ಥಿತಿ ನಾಳೆ ನೀವು ಬರಬಾರ್ದು ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಆಕ್ಸಿಡೆಂಟ್ ಆಗಿ ನನ್ನ ಮಗ ಬೆಡ್ ಮೇಲಿದ್ದಾನೆ. ಆ ಬೆಡ್ ಮೇಲೆ ಇಟ್ಕೊಂಡು ನಾನು ಏನ್ ಮಾತಾಡ್ತೀನಿ ಅಂತಂದ್ರೆ, ಅವನು ಹೆಲ್ಮೆಟ್ ಇಲ್ಲದೆ ಎಲ್ಲಿ ಓಡಾಡ್ತಾ ಇರಲಿಲ್ಲ. ಕ್ಷಣ ಸ್ವಲ್ಪ ಹೋಗಿ ಬರ್ತೀನಿ ಪಪ್ಪ ಅಂತಂದಕ್ಕೆ ಹೆಲ್ಮೆಟ್ ಹಾಕ್ಲಿಲ್ಲ. ಆದ್ರೆ 20 ನಿಮಿಷ ಹೆಲ್ಮೆಟ್ ಹಾಕ್ಲಾರ್ದಕ್ಕೆ ಈ ಪರಿಸ್ಥಿತಿ. ಆದ್ರೂ ಪ್ರತಿಯೊಬ್ಬ ತಂದೆ ತಾಯಂದರಿಗೆ ನಾನು ಹೇಳ್ತೀನಿ, 4-5 ಲಕ್ಷ ಗಾಡಿ ಕೊಡಿಸ್ತೀರಿ, ಮೊಬೈಲ್ ಕೊಡಿಸಿದ್ಮೇಲೆ ಅದರ ಮೇಲೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ತೀರಿ. ಆದ್ರೂ ಒಂದು ವಿನಂತಿ ಮಾಡ್ಕೋತೀನಿ ಪ್ರತಿಯೊಂದು ತಂದೆ ತಾಯಂದಿರಿಗೆ, ನನಗೆ ಬಂದಂತ ಸಂಕಟ ಯಾರಿಗೂ ಬರಬಾರ್ದಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. 4-5 ಲಕ್ಷ ಗಾಡಿ ಕೊಡಿಸ್ತೀರಾ, ಆದ್ರೆ ಒಂದು ಹೆಲ್ಮೆಟ್ ಬದಲು ಕೊಡಿಸಿ, ಹೆಲ್ಮೆಟ್ ಹಾಕೊಂಡ್ರೆ ನೀ ಗಾಡಿ ಹತ್ತಬೇಕು ಅಂತ ಪ್ರತಿಯೊಂದು ತಂದೆ ತಾಯಿ ಅಂದ್ರೆ ಹೇಳ್ಬೇಕು. ಯಾಕಂತಂದ್ರೆ ನನ್ನ ಪರಿಸ್ಥಿತಿ ನಾಳೆ ನೀವು ಬರಬಾರ್ದು ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ.